ನಮಸ್ಕಾರ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ ನಾವು ಇವತ್ತು ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿನ ತೋರ್ಸಕ್ಕೆ ಬಂದಿದ್ದೀವಿ. ಸೊ ಈ ಪ್ರಾಪರ್ಟಿಲಿ ನಿಮಗೆ ಒಳ್ಳೆ ರೆಂಟಲ್ ಇನ್ಕಮ್ ಕೂಡ ಬರುತ್ತೆ. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಪ್ರಾಪರ್ಟಿ ಆಗಿದೆ. ಸೊ DC ಅಪ್ರೂವ್ ಮಾಡಿರೋಂಥ ಪ್ರಾಪರ್ಟಿ ಇದು. ಸೊ ಈ ಪ್ರಾಪರ್ಟಿ ಡೈಮೆನ್ಷನ್ ಬಂದ್ಬಿಟ್ಟು 20x40 ಆಗಿರುತ್ತೆ ಆ್ಯಂಡ್ ಇದರ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಆಗಿದೆ. ಸೊ ಈಸ್ಟ್ ಫೇಸಿಂಗ್ ಅಂದರೆ ಸೂರ್ಯ ಹುಟ್ಟೋ ಕಡೆನೇ ಅಂತ. ಸೊ ಈ ಪ್ರಾಪರ್ಟಿ ಎಲಿವೇಶನ್ ಎಲ್ಲ ನೋಡ್ತಿದ್ದೀರಲ್ಲ, ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಲ್ಲಿ ಫ್ರಂಟ್ ಗೇಟ್ ಮುಂಚೆನೇ ಪಕ್ಕದಲ್ಲಿ ಒಂದು ಗಾರ್ಡನ್ಗೆ ಅಂತ ಕೂಡ ಸ್ಪೇಸ್ನ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಗೇಟ್ ಆಗಿರುತ್ತೆ. ಸೊ ಎಂಟರ್ ಆದ ತಕ್ಷಣ ಇಲ್ಲಿ ಪಾರ್ಕಿಂಗ್ ಲಾಟ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಟರ್ ಕನೆಕ್ಷನ್ಗೆ ಈ MBT ಲೇಔಟ್ದು ವಾಟರ್ ಬರುತ್ತೆ ಆ್ಯಂಡ್ ಇಲ್ಲಿ ಸಂಪು ಕೂಡ ಇದೆ. ಆ್ಯಂಡ್ ಈ ಕಡೆ ನೋಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು ಮೀಟರ್ ಬೋರ್ಡ್ ಇದೆ. ಸೊ ಎಲ್ಲದಕ್ಕೂ ಸಪ್ರೇಟ್ ಮೀಟರ್ ಬೋರ್ಡ್ನ ಇವರು ಫಿಕ್ಸ್ ಮಾಡಿದ್ದಾರೆ ಮನೇಲಿ. ಸೊ ಇದು ಗ್ರೌಂಡ್ ಫ್ಲೋರ್ ಆಗಿದೆ. ಇಲ್ಲಿ ಪಾರ್ಕಿಂಗ್ ಲಾಟ್ ಜೊತೆಗೆ ಇಲ್ಲಿ ಒಂದು ರೆಂಟಲ್ ಇನ್ಕಮ್ ಬರೋ ಅಂತ ಒಂದು 1 BHK ಪ್ರಾಪರ್ಟಿ ಕೂಡ ಇದೆ. ಬನ್ನಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಮೇನ್ ಡೋರ್ ಆಗಿರುತ್ತೆ. ಆ್ಯಂಟಿಕ್ ಹ್ಯಾಂಡಲ್ ಇದೆ ಆ್ಯಂಡ್ ಬ್ಯೂಟಿಫುಲ್ ಡಿಸೈನ್ಸ್ ಕೂಡ ಇದೆ ಮೇನ್ ಡೋರ್ಗೆ ನೋಡ್ತಿದ್ದೀರಲ್ಲ. ಸೊ ಎಂಟರ್ ಆದ ತಕ್ಷಣ ಒಂದು ಹಾಲ್ ಸಿಗುತ್ತೆ ಆ್ಯಂಡ್ ಅದ್ರ ಪಕ್ಕದಲ್ಲಿ ನಮಗೆ ವಿಂಡೋಸ್ ಸಿಗುತ್ತೆ. 2 ವಿಂಡೋಸ್ ಇದೆ. ಈ ಕಡೆ ಬಂದರೆ ಕಿಚನ್ ಇದೆ, ಕಿಚನ್ ಸೆಟಪ್ ಇದೆ. ಇಲ್ಲಿ ಗ್ಯಾಸ್ ಸ್ಟವ್ ಎಲ್ಲ ಇಟ್ಕೊಳ್ಳೋಕ್ಕಿದೆ ಆ್ಯಂಡ್ ಪಕ್ಕದಲ್ಲಿ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕಬೋರ್ಡ್ಸು ಅಥವಾ ಫ್ರಿಡ್ಜ್ ಏನಾದರೂ ಫಿಕ್ಸ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ಪೂಜಾ ರೂಮ್ ಆಗಿದೆ. ಸೊ ಎಲ್ಲ ಫ್ಲೋರಿಂಗ್ ಪೂರ್ತಿ ಗ್ರಾನೈಟಿಂದ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದಾರೆ. ಈವನ್ ಡೋರ್ಗೂ ಕೂಡ ನೋಡ್ಬೋದು ಒಂದು ಒಳ್ಳೆ ಕ್ವಾಲಿಟಿ ಮಟೀರಿಯಲ್ನ ಯೂಸ್ ಮಾಡಿದ್ದಾರೆ ಇದು. ಸೊ ಇದು ಬಂದ್ಬಿಟ್ಟು ಕಾಮನ್ ಬಾತ್ರೂಮ್ ಆಗಿರುತ್ತೆ. ಬಾತ್ರೂಮ್ಗೂ ಕೂಡ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ರೂಮ್ ಆಗಿರುತ್ತೆ, ಬೆಡ್ರೂಮ್. ಸೊ ಬೆಡ್ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಇಲ್ಲಿ ಕೂಡ ವಿಂಡೋ ಬರುತ್ತೆ. ಆ್ಯಂಡ್ ಮನೇಲಿ ರೂಮ್ಸಲ್ಲಿ 2 ಲೇಯರ್ಸ್ ಆಫ್ ವಿಂಡೋಸ್ ಇದೆ. ಸೊ ಮೆಶ್ ಕೂಡ ಹಾಕಿದ್ದಾರೆ, ಮಸ್ಕಿಟೋಸ್ ಎಲ್ಲ ಬರದೇ ಇರಲಿ ಅಂತ ಹೇಳಿ. ಸೊ ಇಲ್ಲಿ ಬೇಕಂದರೆ ಕಬರ್ಡ್ ಎಲ್ಲ ನಾವು ಫಿಟ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ನ 1 BHK ಆಗಿರುತ್ತೆ. ಬನ್ನಿ ನಾನು ನಿಮಗೆ ಫಸ್ಟ್ ಸೆಕೆಂಡ್ ಫ್ಲೋರ್ ಕೂಡ ತೋರಿಸ್ಕೊಡ್ತೀವಿ. ಸೊ ಈ ಕಡೆ ಒಂದು ಪ್ಯಾಸೇಜ್ ಕೂಡ ಇದೆ ಈ ಮನೆ ಪಕ್ಕದಲ್ಲಿ. ಸೊ ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಿದ್ದೀವಿ. ಇಲ್ಲಿ ಸ್ಟೇರ್ ಕೇಸ್ ಕೂಡ ನೀವು ನೋಡ್ಬೋದು. ಇಲ್ಲಿ ಗ್ರಾನೈಟ್ನ ಹಾಕಿದ್ದಾರೆ ಎಲ್ಲ ಕಡೆ ಆ್ಯಂಡ್ ಸೈಡಲ್ಲಿ ರೈಲಿಂಗ್ಸ್ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ನ ಬಾಲ್ಕನಿ ಆಗಿರುತ್ತೆ. ಬಾಲ್ಕನಿ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಡೋರ್ ಮುಂದೆನೇ ಇದೆ ಆ್ಯಂಡ್ ಇದು SS ರೈಲಿಂಗ್ಸ್ ಜೊತೆ ಟಫ್ ಆ್ಯಂಡ್ ಗ್ಲಾಸ್ ಕಾಂಬಿನೇಷನಲ್ಲಿ ಮಾಡಿರೋವಂಥದ್ದು. ಸೊ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಆಗಿದೆ ಆ್ಯಂಡ್ ಮೇನ್ ಡೋರ್ ಕೂಡ ಎಲ್ಲ ಈಸ್ಟ್ ಫೇಸಿಂಗ್ ಆಗಿದೆ. ಬನ್ನಿ ನಾನು ನಿಮಗೆ ಈಗ ಫಸ್ಟ್ ಫ್ಲೋರ್ನ ಮನೆ ತೋರಿಸ್ತೀವಿ. ಸೊ ಈ ಮನೆ ಬಂದ್ಬಿಟ್ಟು 2 BHK ಆಗಿರುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ಮೇನ್ ಡೋರ್. ಸೊ ಎಲ್ಲ ಡೋರ್ಸಲ್ಲೂ ಆ್ಯಂಟಿಕ್ ಹ್ಯಾಂಡಲ್ಸ್ ಇದೆ. ಸೊ ಇದು ಹಾಲ್ ಆಗಿದೆ. ಮೇಲೆ POP ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಕೂಡ 2 ವಿಂಡೋಸ್ ಬರುತ್ತೆ. ಸೊ ಈ ಕಡೆ ಕಿಚನ್ ಸೆಟಪ್ ಬರುತ್ತೆ. ಆ್ಯಂಡ್ ಇಲ್ಲಿ ಕಿಚನ್ ಪಕ್ಕದಲ್ಲಿ ದೇವ್ರ ಮನೆ ಇದೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಅಲ್ಲಿ ವಿಂಡೋಸ್ ಇದೆ. ಇದು ಬಂದ್ಬಿಟ್ಟು ಅಟ್ಯಾಚ್ಡ್ ಬಾತ್ರೂಮ್. ಸೊ ಈ ಸ್ಪೇಸ್ ಏನಿದೆ ಇದನ್ನ ನೀವು ಕಬರ್ಡ್ಗೆ ಅಂತ ಹೇಳಿ ಫಿಟ್ ಮಾಡೋಕ್ಕೆ ಅಂತ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಮನೆ ಪೂರ್ತಿ ವಾಸ್ತು ಪ್ರಕಾರವಾಗಿ ಕಟ್ಟಿದ್ದಾರೆ. 20x40 ಜಾಗನ ಯೂಟಿಲೈಸ್ ಮಾಡಿ ತುಂಬ ಚೆನ್ನಾಗಿ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಮನೆನ ತಗೊಳ್ಳೋರಿಗೆ ಒಳ್ಳೆ ರೆಂಟಲ್ ಇನ್ಕಮ್ ಬರುತ್ತೆ ಅಂತ ಹೇಳ್ಬೋದು.
ಸೊ ಇದು ಬಂದ್ಬಿಟ್ಟು ಒಂದು ಕಾಮನ್ ಬಾತ್ರೂಮ್ ಆಗಿರುತ್ತೆ. ಸೊ ಇಲ್ಲಿ ಸೆಕೆಂಡ್ ಬೆಡ್ರೂಮ್, ಇಲ್ಲಿ ಕೂಡ ವಿಂಡೋಸ್ ಇದೆ. ಸೊ ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಕೂಡ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಸೊ ಈ ಸೆಕೆಂಡ್ ಫ್ಲೋರಲ್ಲಿ ಏನು ವಿಶೇಷ ಅಂತ ಅಂದರೆ ಮನೆಗೆ ಮುಂದೆನೇ ಈ ಥರ ಓಪನ್ ಸ್ಪೇಸ್ ಬರುತ್ತೆ. ಸೊ ಇಲ್ಲಿ ಪಾರ್ಟಿ ಅದೆಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರೋ ಸ್ಪೇಸ್ ಇದೆ. ಸೊ ಈ ಮನೆ ಕೂಡ 1 BHK. ಇದು ಮೇನ್ ಡೋರ್ ಆ್ಯಂಡ್ ಎಂಟರ್ ಆದ ತಕ್ಷಣ ಒಂದು ಹಾಲ್ ಇದೆ. ಹಾಲ್ ಪಕ್ಕದಲ್ಲಿ ಒಂದು ಕಿಚನ್ಗೆ ಅಂತ ಹೇಳಿ ಸ್ಪೇಸ್ ಇದೆ. ಕಿಚನ್ ಪಕ್ಕದಲ್ಲಿ ಇಲ್ಲಿ ಪೂಜಾ ರೂಮ್ ಇದೆ. ಸೊ ಇದು ಬಂದ್ಬಿಟ್ಟು ಕಾಮನ್ ಬಾತ್ರೂಮ್ ಆಗಿರುತ್ತೆ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿ ಏನು ನೋಡಿದ್ರಿ ಅದೇ ಥರ ಇರುತ್ತೆ ಈ ಮನೆ ಕೂಡ. ಸೊ ಇದು ರೂಮ್ ಆಗಿದೆ, ಬೆಡ್ರೂಮ್ ಆಗಿದೆ. ಆ್ಯಂಡ್ ಇಲ್ಲೆಲ್ಲ ಸ್ವಿಚ್ ಬೋರ್ಡ್ಸ್ ಎಲ್ಲ ನೋಡ್ತಿದ್ದೀರಲ್ಲ, ಅದು ಕೂಡ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದಾರೆ ಇವರು. ಸೊ ಅಲ್ಲಿ ಮೇಲೆ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಒಂದು ಒಳ್ಳೆ ಪ್ರಾಪರ್ಟಿನ ತೋರಿಸ್ಕೊಟ್ಟಿದ್ದೀವಿ. ಆ ಪ್ರಾಪರ್ಟಿನ ನೀವು ತೊಗೊಂಡ್ರೆ ನಿಮಗೆ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಬರುತ್ತೆ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಇರೋದು ಪ್ರೈಮ್ ಲೊಕೇಶನಲ್ಲಿ. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು MBT ಲೇಔಟ್. ಇದು ತಾವರೆಕೆರೆ, ಇದು ಬ್ಯಾಂಗ್ಳೂರ್ ಮಾಗಡಿ ರಸ್ತೆಯಲ್ಲಿ ಬರುತ್ತೆ. ಸೊ ಈ ಪ್ರಾಪರ್ಟಿ ಸುತ್ತಮುತ್ತಲು ನಿಮಗೆ ಸಾಕಷ್ಟು ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲನೂ ಅವೈಲೇಬಲ್ ಇದೆ. ಆ್ಯಂಡ್ ಮೇನ್ ರೋಡ್ 100 ಮೀಟರ್ಸ್ಗಿಂತ ಕಮ್ಮಿ ಡಿಸ್ಟೆನ್ಸಲ್ಲಿ ಇದೆ. ನೋಡ್ತಿದ್ದೀರಾ, ಅಲ್ಲೇ ಕಾಣಿಸ್ತಿದೆ ಹಿಂದೆ. ಸೊ ಒಳ್ಳೆ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ವಿಡಿಯೋನ ಕಂಪ್ಲೀಟಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿ, ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ಧನ್ಯವಾದಗಳು.